ಸ್ನೇಹಿತರೆ ನಮಸ್ಕಾರ. ನಾನು ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರ್ಥ ಮಾಡಿಸೋಕ್ಕೆ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಫ್ ವೇ ಥ್ರೂ ಒಂದು ಅರ್ಧ ದಾರಿಲಿ ಇದ್ದಾಗ ಅವರ ಅನಿಸಿಕೆ ಹೇಗಿದೆ ಅನ್ನೋದನ್ನು ಈ ವಿಡಿಯೋಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೇತ್ರಾವತಿ. ಸರ್, ಈಗ 2026 ನಾವು ಹೆಂಗ್ ಕಳಿಬೇಕು ಅನ್ನೋದು ಒಂದು ಸಂಕಲ್ಪದ ಅನುಭವ ಮುಖಾಂತರ, ಅಂದ್ರೆ ಹಿನ್ನೋಟ ನೋಡುವುದು, ಮುನ್ನೋಟ ಅರಿಯುವುದು ಈಗಿನ ಏನದ ಅಂತ ಹೇಳಿ ಇದಕ್ಕೆ ಒಂದು ಪಕ್ಷಿ ನೋಟ ಅಂತ ಹೇಳಿ ಒಂದು ವಿವರಣೆ ಮಾಡ್ಕೊತ ಬಂದ್ರಿ. ಅಂದ್ರೆ ಹೊಸ ವರ್ಷದ ಸಂಕಲ್ಪ ಅಂದ್ರೆ ಯಾವ ತರ ಇರ್ಬೇಕು? ಅನ್ವೇಷಣೆ ಮತ್ತು ಸ್ವಯಂ ಅನ್ವೇಷಣೆ ತರ. ಅಂದ್ರೆ ಸ್ವಾಟ್ ಅನ್ನೋದೊಂದು ಫಾರ್ಮುಲಾ ಮುಖಾಂತರ ನೀವು ಇದು ಮಾಡಿದ್ರಿ ಸರ್. ಸ್ವಾಟ್ ಅಂದ್ರೆ ಎಸ್ ಅಂದ್ರೆ ಸಾಮರ್ಥ್ಯ, ನಮ್ಮಲ್ಲಿ ಸಾಮರ್ಥ್ಯ ಏನಿದೆ, ಈ ವರ್ಷ ಮಾಡ್ಬೇಕಾದ್ರೆ ನಮ್ಮಲ್ಲಿ ಏನ್ ಸಾಮರ್ಥ್ಯ ಇದೆ, ವೀಕ್ನೆಸ್ಗಳು ಯಾವ ತರ ನಮ್ಮಲ್ಲಿ ವೀಕ್ನೆಸ್ ಇದೆ, ಅದನ್ನ ಹ್ಯಾಂಗ್ ಹೋಗ್ಲಾಡಿಸ್ಕೋಬೇಕು, ಮತ್ತು ಅವಕಾಶಗಳು ಎಲ್ಲೆಲ್ಲಿ ಸಿಗ್ತಾ ಇವೆ, ಅದನ್ನ ಅಪರ್ಚುನಿಟಿ ನಾವು ಹ್ಯಾಂಗ್ ಉಪಯೋಗ ಮಾಡ್ಕೋಬೇಕು, ಮತ್ತು ಸವಾಲುಗಳನ್ನು ಅಂದ್ರೆ ಸವಾಲುಗಳು ಯಾವ ತರ ಎದುರಿಸ್ಬೇಕು ಅನ್ನೋದು ಈಗ ಈ ಒಂದು ಕ್ಲಾರಿಟಿ ಚೆನ್ನಾಗಿ ಮಾಡಿದ್ರಿ ಸರ್, ವಿಡಿಯೋ ತೋರಿಸೋದು ಮುಖಾಂತರ ಅಂತಾನೆ ಹೇಳ್ಬೋದು. ಮತ್ತು ಈಗ ಫೋಕಸ್ ಆಗಿ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಗುರಿ, ಒಂದು ನೇರ ಒಂದು ಗುರಿ ಇರಬೇಕು ಸರ್. ಫೋಕಸ್ ಆಗಿ ಗುರಿ ಇದ್ದಕ್ರ ಅದು ಗುರಿ ಮತ್ತು ಟೈಮ್ ಅಂದ್ರೆ ಟೈಮ್ದು ಹೆಂಗ ಸರ್ ಅಂದ್ರೆ ಒಂದಕ್ಕೊಂದು ಸಂಬಂಧ. ಈಗ ಶರೀರ ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳಿದ್ರಿ, ಒಂದು ವಿವರಣೆ ಕೊಟ್ರಿ. ಅಂದ್ರೆ ಈಗ ನಾವು ಗಡಿಯಾರ ಬರೇ ಮುಳ್ಳುಗಳು ನೋಡ್ಕೊಂಡು ಟೈಮ್ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಬ್ರಾಹ್ಮಿ ಮುಹೂರ್ತ ಹಂಗ ಹಿಂಗೆಲ್ಲ ಒಂದೊಂದು ಟೈಮ್ ಟೇಬಲ್ ಬರ್ಕೊಂಡು ನಾವು ಮುಂದೆ ಕೆಲಸ ನಾವು ಕಾರ್ಯಕ್ಕೆ ಬರ್ತೀವಿ. ಹಂಗೆ ನಾವು ಮನಸ್ಸಿನಲ್ಲಿ ಈಗ ನಾವೊಂದೊಂದು ಶರೀರ ಒಂದು ಕ್ಲಾಕ್ ಆದ್ರ, ಮತ್ತೆ ಇದ್ರ ಮುಳ್ಳುಗಳು ಅಂದ್ರೆ ಈಗ ಮನಸ್ಸು ಮತ್ತು ಈಗ ನಮ್ದು ಜ್ಞಾನ ಅಂತಾನೆ ಹೇಳ್ಬೋದಲ್ಲ ಸರ್. ಇವೆರಡು ಹೆಂಗ್ ಕಾರ್ಯ ಮಾಡ್ತಾ ಇವೆ ಅಂದ್ರೆ ನಾವು ನಾವು ಹೆಂಗ್ ಕರೆಕ್ಟ್ ಹೇಳ್ಬೇಕಂದ್ರೆ ಅದು ಕರೆಕ್ಟ್ನೇ ನಾವು ಒಂದು ಬರೆದು ಬಿಟ್ರು ಅಥವಾ ಅನ್ಕೊಂಡ್ ಬಿಟ್ರು ಅದು ಬೆಳಗಿನ ಅದೇ ಟೈಮ್ ಪ್ರೋಸೆಸ್ದಾಗ ವರ್ಕ್ ಮಾಡ್ತದಂತ. ಅದನ್ನು ತುಂಬಾ ಚೆನ್ನಾಗಿ ನಿಮ್ದು ಹಿಂದಿನ ಗಡಿಯಾರ ತೋರ್ಸ್ಕೊಂಡು, ನಿಮ್ ಹಿಂದ್ಗಡೆ ಇದ್ದು ಗಡಿಯಾರ ತೋರ್ಸ್ಕೊಂಡು ಬಾಳ ವಿವರಣೆ ಚೆನ್ನಾಗಿ ಕೊಟ್ರಿ ಸರ್. ಓಕೆ, ಎಸ್. ಸುನಿಲ್ ಕಳಸದ. ಸರ್ ನಮಸ್ಕಾರ. ಆ ಮೇಡಮ್ ಅವರು ಬಹಳಷ್ಟು ಚೆನ್ನಾಗಿ ಹೇಳಿದ್ರು. ಇವತ್ತಿನ ಒಂದು ಈ ಎಪಿಸೋಡ್ ನಲ್ಲಿ ತಾವು ಸ್ವಾಟ್ ಬಗ್ಗೆ ಮಾತಾಡಿದ್ರಿ. ನಮ್ಮ ಸ್ಟ್ರೆಂತ್ ಯಾವ ರೀತಿ ಇರಬೇಕು, ನಮ್ಮ ವೀಕ್ನೆಸ್ ಯಾವ್ಯಾವ ಇರ್ತಾವು, ಅಪರ್ಚುನಿಟಿ ಯಾವ್ದಿರುತ್ತೆ, ಮತ್ತು ಥ್ರೆಡ್ಸ್, ಇವುಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಆಗುವ ರೀತಿ ಒಳಗ ಹೇಳ್ಕೊಟ್ರಿ. ಅದೇ ರೀತಿ ಇವೆಲ್ಲವನ್ನ ಮತ್ತು ನಮಗೆ ನಾಲೆಜ್, ಅಟಿಟ್ಯೂಡ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ಹ್ಯಾಬಿಟ್ಸ್ ಆಗಿರ್ಬೋದು, ಇವನ್ನೆಲ್ಲ ನಾವ್ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನುವಂಥದ್ದನ್ನ ಚೆನ್ನಾಗಿ ಹೇಳ್ಕೊಟ್ರಿ. ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ಟೈಮ್ ಮ್ಯಾನೇಜ್ಮೆಂಟ್, ನಮ್ಗೆ ಪ್ರತಿಯೊಬ್ಬರಿಗೂ ಕೂಡ ನಾವು 24 ತಾಸು, ಒಂದು ದಿನಕ್ಕೆ 24 ತಾಸು ನಮ್ಗೆ ಸಿಗುತ್ತೆ. ಆ ಒಂದು 24 ಗಂಟೆಯನ್ನು ನಾವು ಹೆಂಗೆ ಸದುಪಯೋಗ ಮಾಡಿಕೊಳ್ಬೇಕು, ಅದು ಬಹಳಷ್ಟು ಮುಖ್ಯವಾಗಿರುತ್ತದೆ. 24 ಗಂಟೆಯಲ್ಲಿ ನಾವು ಮುಂಜಾನೆ ಬೇಗ ಎದ್ದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ವ್ಯಾಯಾಮಗಳನ್ನ ಮಾಡಿದ್ರೆ, ಮತ್ತೆ ಅದ ನಮ್ಗೆ ಸಿಗುವಂತ 24 ಗಂಟೆಯಲ್ಲಿ ನಾವು ಅದನ್ನ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಾವು ಆ ದಿನವನ್ನ ಗೆದ್ದಂತೆ ಆಗತ್ತೆ. ದಿನವನ್ನ ಗೆದ್ದರೆ ಒಂದು ವಾರವನ್ನ ಗೆದ್ದಂತೆ ಆಗುತ್ತದೆ. ಒಂದು ವಾರವನ್ನ ಗೆದ್ರೆ ಒಂದು ತಿಂಗಳವನ್ನ ಗೆದ್ದಂತಾಗುತ್ತದೆ. ಒಂದು ತಿಂಗಳವನ್ನ ಗೆದ್ರೆ ಇಡೀ ವರ್ಷವನ್ನೇ ಗೆದ್ದಂತಾಗುತ್ತದೆ. ಹಂಗೆ ನಮ್ಮ ಗೆಲುವು ಇರುವುದು, ವರ್ಷದ ಗೆಲುವು ಇರುವುದು ಪ್ರತಿ ಮುಂಜಾನೆಯಲ್ಲಿ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಓಕೆ, ನಮ್ಮ ಜೊತೆ ವಿಕಾಸ್ ಇದ್ದಾರೆ. ವಿಕಾಸ್, ತಮ್ಮ ಅನಿಸಿಕೆ. ನಮಸ್ಕಾರಗಳು ಸರ್. ಸರ್, ಈ ವರ್ಷದ ಮೊದಲನೇದಾಗಿ ನೀವು ನ್ಯೂ ಇಯರ್ ರೆಸೊಲ್ಯೂಷನ್ಗೆ ಒಂದು ಆನ್ಲೈನ್ ಕೋರ್ಸ್ ಬಗ್ಗೆ ಒಂದು 4-5 ಡಿಸಿಪ್ಲಿನ್ ಐಟಮ್ಸ್ ಹೇಳ್ಕೊಂಡಿದ್ದಾರೆ. ಮುನ್ನೋಟ ಮತ್ತು ಹಿನ್ನೋಟ. ಆ ಹಿನ್ನೋಟ ಮುನ್ನೋಟದಲ್ಲಿ ಅದು ಒಂದು ಪಕ್ಷಿಗೆ ವಿಚಾರವಾಗಿ ಅದನ್ನ ಹೆಚ್ಚಿನ ವಿಚಾರವಾಗಿ ಹೇಳಿದ್ರೆ, ಅದೇ ರೀತಿ ಮತ್ತೆ ಮಹತ್ವಗಳು, ಒಂದು ದಿನದ ಮಹತ್ವ, ಮತ್ತೆ ಒಂದು ತಿಂಗಳಲ್ಲಿ ಮಹತ್ವದ ಇಟ್ಕೊಂಡಿರೋ ವಿಚಾರದವಾಗಿ ಕಾಲಮಿತಿ ಒಳಗಡೆಗೆ ಆ ಟೈಮ್ ಮ್ಯಾನೇಜ್ಮೆಂಟ್ಗೆ ಯಾವ ರೀತಿ ನಾವು ಡಿಸೈಡ್ ಮಾಡ್ಕೊಂಡು ಡಿಸಿಪ್ಲಿನ್ ಲೈಫ್ ನ ಮುಂದೆ ತಗೊಂಡ್ಬರ್ಬೇಕು. ಅದು ಮತ್ತೆ ಹೆಲ್ತ್ ವಿಚಾರದಲ್ಲೇ ಆಗ್ಲಿ, ಫೈನಾನ್ಷಿಯಲಿ ಆಗ್ಲಿ, ಎಲ್ಲ ಸೆಲ್ಫ್ ಡಿಸಿಪ್ಲಿನ್ಸ್ ಅದೊಂದು ವಿಚಾರವಾಗಿ ತಿಳಿಸಿದ್ರೆ. ನಂತರ ಫೋಕಸ್, 4 ಫೋಕಸ್ ವಿಚಾರದಲ್ಲಿ ಹೇಳಿದ್ರಿ. ಫೋಕಸ್, ಸ್ಟ್ರೆಂತ್, ವೀಕ್ನೆಸ್, ನಂತರದಲ್ಲಿ ಆಪರ್ಚುನಿಟಿನ ಹೇಗೆ ಇದ್ ಮಾಡ್ಕೋಬೇಕು, ಆಮೇಲೆ ಚಾಲೆಂಜಸ್ ನಾವ್ ಹೇಗೆ ನಮ್ಮ ಲೈಫ್ ನಲ್ಲಿ ತಗೊಳ್ಬೇಕಾಗಿತ್ತೆ ಅಂತ. ಅದೇ ರೀತಿ ನಾಲೆಡ್ಜ್ ಒಂದು 4-3 ವಿಚಾರದಲ್ಲಿ ತಿಳಿಸಿದ್ದಾರೆ. ಆಟಿಟ್ಯೂಡ್, ಹಾಗೇನೆ ಸ್ಕಿಲ್ಸ್, ಹ್ಯಾಬಿಟ್ಸ್, ನಮ್ಗೆ ಹ್ಯಾಬಿಟ್ಸ್, ಗುಡ್ ಹ್ಯಾಬಿಟ್ಸ್ ಆರ್ ಬ್ಯಾಡ್ ಹ್ಯಾಬಿಟ್ಸ್ ನಾವು ಲೈಫ್ ನಲ್ಲಿ ಹೇಗೆ ಬೆಳಗ್ಗೆ ದಿನನಿತ್ಯದಲ್ಲಿ ನಾವು ಅಳವಡಿಸ್ಕೋಬೇಕು. ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ಅದನ್ನ ಬಿಡ್ತಾ ಬರ್ಬೇಕು.
ಅಂತ ಹೆಚ್ಚಿನ ವಿಚಾರದಲ್ಲಿ ಹೇಳಿದಿರ. ನಂತರ ಬ್ಯಾಲೆನ್ಸಿಂಗ್ ಆಸ್ಪೆಕ್ಟ್ಸ್ ಹೇಳಿದಿರ. ಆ ವಿಚಾರ ನಮ್ಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಅದೇ ರೀತಿ ನೇತ್ರಾವತಿ ಮೇಡಮ್ ಅವರು ಮತ್ತು ಸುನಿಲ್ ಸರ್ ಅವರು ಹೆಚ್ಚಿನ ವಿಚಾರವಾಗಿ ತಿಳಿಸಿದ್ದಾರೆ. ನನಗೆ 2 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್, ನೆಕ್ಸ್ಟು ಶಿವಾನಿ. ನಮಸ್ಕಾರ. ಇವತ್ತು ಸರ್ ಕೆಲವು ವಿಷಯಗಳನ್ನ ಹೇಳಿದ್ರು. ಫಾರ್ ಎಕ್ಸಾಂಪಲ್, ಒಂದು ಗುರಿ ಇಡ್ತೀವಿ ಇವತ್ತು ಅನ್ಕೊಳ್ಳಿ. ಅದ್ರ ಮುಂಚೆ ಹಿನ್ನೋಟ ಮತ್ತೆ ಮುನ್ನೋಟ. ಹಿನ್ನೋಟ ಅಂದ್ರೆ ಪ್ರೀ ಮಾರ್ಟಮ್, ಮುನ್ನೋಟ ಅಂದ್ರೆ ಪೋಸ್ಟ್ ಮಾರ್ಟಮ್. ಎರಡು ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪಾಸ್ಟ್ ಆಲ್ಸೋ ಇಂಪಾರ್ಟೆಂಟ್, ಪ್ರೆಸೆಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತೆ ನಾವು ಮಲ್ಟಿಪಲ್ ಗೋಲ್ಸ್ ಮೇಲೆ ಫೋಕಸ್ ಮಾಡೋ ಬದಲು ಒಂದು ಗೋಲ್ ಮೇಲೆ ಫೋಕಸ್ ಮಾಡಬೇಕು. ಲೈಕ್ ಬರ್ಡ್ಸ್ ಐ ವ್ಯೂ ಅಂತ ಹೇಳಿದ್ದಾರೆ ಸರ್. ಮತ್ತೆ ಎವ್ರಿ ಡೇ ಒಂದು ಅವಕಾಶ. ವಿ ಮೈಟ್ ನಾಟ್ ಬಿ ಅಲೈವ್ ದ ನೆಕ್ಸ್ಟ್ ಡೇ, ಆದರೆ ಇವತ್ತಿನ ಅವಕಾಶ ನಾವು ಯುಟಿಲೈಸ್ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ. ನಾವು ಎವ್ರಿಥಿಂಗ್ನ ನಾವು ಟೈಮ್ ಮಾಡೋಕ್ಕಾಗಲ್ಲ, ಆದರೆ ಕೆಲವು ವಾಟ್ ಆರ್ ಫ್ರೀ ಟೈಮ್ ವಿ ಹ್ಯಾವ್ ಅದನ್ನ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಯುಟಿಲೈಸ್ ಮಾಡ್ಬೋದು. ಮತ್ತೆ ಸರ್ ಆಲ್ಸೋ ಇದು ಸ್ವಾಟ್ ಅನಾಲಿಸಿಸ್ ಬಗ್ಗೆ ಹೇಳಿದ್ರು. ವೀಕ್ನೆಸ್ ಮತ್ತೆ ಆಪರ್ಚುನಿಟೀಸ್, ಥ್ರೆಡ್ಸ್. ಇದರಿಂದ ನಮಗೆ ನಮ್ಮ ಸ್ಟ್ರೆಂತ್ಸ್, ವೀಕ್ನೆಸ್ ಏನೋ ನಮ್ಗೆ ಗೊತ್ತಾಗುತ್ತೆ. ನಾವು ಅದ್ರ ಮೇಲೆ ಹೆಚ್ಚು ಗಮನ ಕೊಡ್ಬೋದು. ಮತ್ತೆ ನಮ್ಮ ಫೋಕಸ್ ಒಂದು ಸೆಂಟರಲ್ಲಿ ಇರುತ್ತೆ, ಸ್ಕ್ಯಾಟರ್ಡ್ ಫೋಕಸ್ ಆಗೋ ಬದಲು. ಮತ್ತೆ ರಿಸಲ್ಟ್ಸ್ ಎಫಿಷಿಯನ್ಸ್ ಆಗಿ ಸಿಗಬಹುದು. ನಮ್ಮ ಗುರಿ ನಾವು ಮೇ ಬಿ ಇನ್ನು ಫಾಸ್ಟರ್ ವೇನ ರೀಚ್ ಮಾಡ್ಬೋದು. ಮತ್ತೆ ನಾವು 4 ವಿಷಯಗಳಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು. ಒಂದು ನಾಲೆಜ್, ಎನಿ ಕೈಂಡ್ ಆಫ್ ನಾಲೆಜ್, ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್, ಲರ್ನಿಂಗ್, ಎನಿಥಿಂಗ್. ಮತ್ತೆ ಆಟಿಟ್ಯೂಡ್, ಮನೋಭಾವ, ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅನ್ನೋದು. ಸ್ಕಿಲ್ಸ್, ಯಾವ ಸ್ಕಿಲ್ಸ್ ನಮಗೆ ಇವಾಗ ಎಸೆನ್ಷಿಯಲ್ ಆಗಿದೆ, ಯಾವ ಸ್ಕಿಲ್ಸ್ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದು, ಯಾವ ಸ್ಕಿಲ್ಸ್ ಮಾಡಿ ಚೆನ್ನಾಗಿದೆ. ಮತ್ತೆ ಹ್ಯಾಬಿಟ್ಸ್ ತುಂಬ ಮುಖ್ಯ. ಮತ್ತೆ ಹಾಬೀಸ್ ನಮ್ಮ ಒಂಥರ ರೆಸ್ಟ್ ಹೇಳ್ತಾರೆ. ಮತ್ತೆ ಲೈಫಲ್ಲಿ ನಮಗೆ ಬ್ಯಾಲೆನ್ಸ್ ಇರೋದು ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ 4 ಆಸ್ಪೆಕ್ಟ್ಸ್ ಅಲ್ಲಿ. ಒಂದು ಸೆಲ್ಫ್, ಮತ್ತೆ ಫ್ಯಾಮಿಲಿ, ಮತ್ತೆ ವರ್ಕ್, ಮತ್ತೆ ಸೊಸೈಟಿ. ಅಷ್ಟೇ. ಧನ್ಯವಾದಗಳು. ಎಸ್, ನವೀನ್ ಕುಮಾರ್. ಹಾ ಸರ್, ಅದ್ರಲ್ಲಿ ಒಂದು ಶಿಸ್ತು ಇದ್ದರೆ ಗೆದ್ದ, ಇಲ್ಲದಿದ್ದರೆ ಬಿದ್ದ ಅಂತ ಹೇಳಿದ್ರೆ ಸರ್, ಜಸ್ಟ್ ಅದೊಂದು ಪದದಲ್ಲೇ ನಾವು ಎಷ್ಟೆಲ್ಲ ಅರ್ಥ ಮಾಡ್ಕೋಬಹುದು. ಈಗ ನಮ್ಗೆ ಫ್ಯಾಮಿಲಿ ಅಥವಾ ವರ್ಕ್, ಸೊಸೈಟಿ, ಅಂದ್ರೆ ನಮ್ಮ ವೈಯಕ್ತಿಕವಾಗಿ ನಾವ್ ಹೆಂಗೆಲ್ಲ ಇರಬೇಕು ಅನ್ನೋದಕ್ಕೆ ಪ್ರಿಪೇರ್ ಆಗ್ಬೇಕು. ಅಂದ್ರೆ ನಾವ್ ಎಷ್ಟೋ ಸರಿ ಕೆಲವೊಂದು ರೀಸನ್ಗಳು ಹೇಳ್ಬಿಟ್ಟು ಈ ಒಂದು ಉದ್ದೇಶದಿಂದ ನಮ್ಗೆ ಆಗಲ್ಲ ಅನ್ನೋದೆಲ್ಲ ಸುಮ್ನೆ ರೀಸನ್ಸ್ ಕೊಡ್ತಾ ಇರ್ತೀವಿ. ಬಟ್ ವಿತೌಟ್ ರೀಸನ್ ನಾವೆಲ್ಲ ಹೆಂಗ್ ಪ್ರಿಪೇರ್ ಆಗ್ಬೇಕಾಗುತ್ತೆ, ನಮ್ಮ ದೌರ್ಬಲ್ಯ ಏನು, ನಮ್ ಸ್ಟ್ರೆಂತ್ ಏನು ಅನ್ನೋದನ್ನ ನಾವು ಕಂಡು ಹಿಡ್ಕೊಂಡ್ರೆ ಮಾತ್ರ ಖಂಡಿತವಾಗ್ಲೂ ನಾವ್ ಏನ್ ಬೇಕಿದ್ರು ಮಾಡ್ಬೋದು ಅನ್ನೋದು. ಓಕೆ, ಎಸ್, ಡಾಕ್ಟರ್ ವೀರಹನುಮಪ್ಪ ಅವರೇ ಮಾತಾಡಿ. ಸರ್, ಸೆಲ್ಫ್, ಫ್ಯಾಮಿಲಿ ಮತ್ತೆ ವರ್ಕ್, ಸೊಸೈಟಿ, ಇದರಲ್ಲಿ ನಾವು ಸೆಲ್ಫ್ ಅಲ್ಲಿ ನಾವು ಯಾವ ತರ ಮುಂದೆ ಬರ್ಬೇಕು, ಮತ್ತೆ ಫ್ಯಾಮಿಲಿಯಲ್ಲಿ ನಾವು ಒಬ್ಬರಿಂದ ಒಬ್ಬರಿಗೆ ಸಪೋರ್ಟ್ ತಗೊಂಡು ನಾವು ಫ್ಯಾಮಿಲಿ ಮುಖಾಂತರ ನಾವು ವರ್ಕ್ ಯಾವ ತರ ಮ್ಯಾನೇಜ್ ಮಾಡ್ಬೇಕು, ಬ್ಯಾಲೆನ್ಸಿಂಗ್ ಯಾವ ತರ ಮಾಡ್ಬೇಕು, ಅದ್ರ ಮುಖಾಂತರ ನಾವು ಸೊಸೈಟಿಗೆ ಯಾವ ತರ ಸಹಾಯ ಮಾಡ್ಬೋದು, ಸೊಸೈಟಿಯಿಂದ ನಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡುತ್ತೆ. ಮತ್ತೆ ನ್ಯೂ ಇಯರ್ ರೆಸಲ್ಯೂಷನ್ ಬಗ್ಗೆ ಹಿನ್ನೋಟ. ನ್ಯೂ ಇಯರ್ ರೆಸಲ್ಯೂಷನ್ ಅಲ್ಲಿ ಮುಂಚೆ ಹಿಂದಿನ ವರ್ಷದಲ್ಲಿ ನಾವು ಏನೇನ್ ಮಾಡಿದ್ವಿ, ಯಾವ ತರ ಮಾಡಿದ್ವಿ, ಹೆಂಗ್ ಇದ್ವಿ, ಮತ್ತೆ ಅದ್ರ ತಕ್ಕಂತೆ ನಾವು ನೆಕ್ಸ್ಟ್ ಹೊಸ ವರ್ಷದಲ್ಲಿ ಮುನ್ನೋಟದಲ್ಲಿ ನಾವು ಮುಂದೆ ಹಿಂದಿನ ಕಂಪೇರ್ ಮಾಡಿಕೊಂಡು ಮುಂದೆ ನಾವು ಯಾವ ತರ ಮುಂದಕ್ಕೆ ಅಪ್ಗ್ರೇಡ್ ಆಗ್ಬೇಕು. ಅದನ್ನೆಲ್ಲ ನಾವು ಒಂದು ಪಕ್ಷಿ ನೋಟ ನಾವು ನೋಡ್ಕೊಂಡಾಗ ನಾವು ಮುಂದಕ್ಕೆ ಹೆಂಗ್ ಅಪ್ಗ್ರೇಡ್ ಆಗ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಇವಾಗ್ಲೇನೆ ಅದನ್ನ ಒಂದು ಏನು ಯಾವ ತರ ಅಪ್ಗ್ರೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಬಹುದು. ಅದಕ್ಕೆ ಸ್ವಾಟ್, ಸ್ಕಿಲ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಡ್ಸ್, ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಅದು ತುಂಬಾ ಚೆನ್ನಾಗಿತ್ತು. ಓಕೆ, ವಿಕಾಸ್. ಎಸ್ ಸರ್. ಮಾತಾಡ್ಬೇಕು ತಕ್ಷಣ. ಎಸ್ ಸರ್, ಈ ವಿಚಾರದಲ್ಲಿ ಇವತ್ತಿನ ಕಾರ್ಯಾಗಾರದಲ್ಲಿ, ಆನ್ಲೈನ್ ಕಾರ್ಯಾಗಾರದಲ್ಲಿ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಹೇಳಿದ್ರಿ ಸರ್. ಮುನ್ನೋಟ ಮತ್ತು ಹಿನ್ನೋಟ, ಹಾಗೆ ಅದ್ರ ವಿಚಾರದಲ್ಲಿ ಒಂದು ಪಕ್ಷಿನ ವಿಚಾರ ತಗೊಂಡು ಹೆಚ್ಚಾಗಿ ಹೇಳಿದಿರ. ಹಾಗೆ ಮತ್ತೆ ನೀವು ಸೆಲ್ಫ್ ಡಿಸಿಪ್ಲಿನ್ಸ್ ಗಳಿಗೆ ಫೋಕಸ್ ಹೇಳಿದ್ರೆ 4 ಫೋಕಸ್ ಡೀಟೇಲ್ಸ್, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಮತ್ತೆ ಚಾಲೆಂಜಸ್ ಉದಾಹರಣೆಯಾಗಿ ಕೊಟ್ಟು ಎಲ್ಲ ನಮ್ಮ ಕಲಿಕಾರರಿಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀರಾ.
ಹಾಗೆ 4 ನಾಲೆಡ್ಜ್ಗಳ ಜೊತೆಗೆ ಆಟಿಟ್ಯೂಡ್, ಸ್ಕಿಲ್ಸ್, ಹ್ಯಾಬಿಟ್ಸ್, 3 ಹ್ಯಾಬಿಟ್ಸ್ ಯಾವುದು ನಮಗೆ ಲೈಫ್ಗೆ ಬೇಕಾಗುತ್ತೆ. ನಂತರದಲ್ಲಿ ಅನ್ವಾಂಟೆಡ್ ಹ್ಯಾಬಿಟ್ಸ್ನೆಲ್ಲ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ತೆಗಿಬೇಕು ಅನ್ನೋದನ್ನು ವಿಚಾರ ಹೆಚ್ಚಿನಾಗಿ ಹೇಳಿದ್ರ. ಮತ್ತೆ ಬ್ಯಾಲೆನ್ಸಿಂಗ್ ಆಸ್ಪೆಕ್ಟ್ಸ್ ಅಲ್ಲಿ ಅದನ್ನು ಸೆಲ್ಫ್ ಮತ್ತೆ ಫ್ಯಾಮಿಲಿ ಮತ್ತೆ ಅದರ ವರ್ಕ್, ಸೊಸೈಟಿ, ಈ ವಿಚಾರದ ಮೋರ್ ಇನ್ಫಾರ್ಮೇಶನ್ ನಮಗೆ ಕಲಿಕಾರಿಗೆ ಹೆಚ್ಚಿನ ವಿಚಾರವಾಗಿ ಕೊಟ್ಟಿದ್ದೀರಿ ಸರ್. ಗುಡ್. ಇಷ್ಟು ಹೇಳಲಿಕ್ಕೆ ನಾನು ಎಸ್, ಶರಣಬಸಪ್ಪ. ಹೇಳ್ತೀನಿ ಸರ್. ನಮಸ್ಕಾರ ಸರ್. ಹೊಸ ವರ್ಷ ಸಂಕಲ್ಪಗಳು ಅಂತ ಇವತ್ತಿನ ವಿಷಯ ಸರ್. ಅದೇ ಇವತ್ತಿನ ಮುಂದಿನ ದಿನಗಳು ಯಾವ ತರ, ಈ ವರ್ಷ ಯಾವ ತರ ಸಂಕಲ್ಪಗಳು ಇಟ್ಕೊಳ್ಬೇಕು ಇದ್ರ ಬಗ್ಗೆ ಹೇಳಿಕೊಟ್ರಿ ಸರ್. ಆಮೇಲೆ ನಮ್ಮ ಅವ್ರ ಮುನ್ನೋಟದ ಬಗ್ಗೆನೂ ಹೇಳಿಕೊಟ್ರಿ ಸರ್. ಯಾವ ತರ ಹಿಂದೆ ಆಗಿತ್ತು ಆ ತರ ಮುಂದೆ ಆಗಬಾರ್ದು. ಆಮೇಲೆ ಹೇಳಿ. ಅಂದ್ರೆ ಆಮೇಲೆ ಸರ್ ಹೊಸತನದ ಬಗ್ಗೆನೂ ಹೇಳಿದೆ ಸರ್. ನಾವೀನ್ಯತೆ ಬಗ್ಗೆ ಹೇಳಿದೆ ಸರ್. ಆಮೇಲೆ ಫೋಕಸ್ ಬಗ್ಗೆ ಫೋಕಸ್ ಅಲ್ಲಿ 4 ವಿಚಾರಗಳು ಹೇಳಿದೆ ಸರ್. ಸಾಮರ್ಥ್ಯಗಳು, ದೌರ್ಬಲ್ಯಗಳು, ಆಮೇಲೆ ಅವಕಾಶಗಳು, ಸವಾಲುಗಳು, ಆಮೇಲೆ ಇನ್ನೊಂದಂದ್ರೆ ನೆಕ್ಸ್ಟ್ ನಾಲೆಜ್, ಅಟಿಟ್ಯೂಡ್, ಸ್ಕಿಲ್ಸ್, ಹ್ಯಾಬಿಟ್ಸ್, ಆಮೇಲೆ ಬ್ಯಾಲೆನ್ಸ್ ಸೆಕ್ಟರ್ ಬಗ್ಗೆ ಹೇಳಿದೆ ಸರ್. ಸೆಲ್ಫ್, ಫ್ಯಾಮಿಲಿ, ವರ್ಕ್, ನಮ್ಮ ಕೆಲಸದ ಮೇಲೆ ಯಾವ ತರ ಗಮನ ಇರಬೇಕು, ಮುಂದೆ ಯಾವ ತರ ನಾವು ಈ ವಿಚಾರಗಳನ್ನ ಕೇಳಿಸ್ಕೊಂಡಾಗ ನಿಮ್ಮ ಮನಸ್ಸಿಗೆ ಆದ ಪ್ರಭಾವನೂ ಹೇಳ್ಬೇಕು ನೀವು. ಗುಡ್. ಈ ಎಲ್ಲ ಕೇಳಿದ್ರೆ ಮುಂದೆ ನನಗೆ ಅನಿಸಿದೆ ಸರ್, ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅನ್ಕೊಂಡು ಮುಂದಿನ ದಿನಗಳ ಟೈಮ್ನ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್. ಓಕೆ, ಎಸ್ ಸ್ನೇಹಿತರೆ, ಎಲ್ಲ ಕೇಳಿದ್ರಿ. ಸುದರ್ಶನ್ ಹೇಳ್ತೀರಾ? ಹಾ ಸರ್, ಹೇಳ್ತೇನೆ. ಮಾತಾಡಿ. ಮೊದಲಿಗೆ ನಮಗೆ ಸರ್ ಕೇಳಿಸ್ತಾ ಇದೆ ಅಲ್ಲ ಸರ್ ನಾನು ಮಾತಾಡ್ತಿರೋದು? ನಾನು ಕೇಳಿಸ್ತಾ ಇದ್ರೆ ನಾನು ಕೇಳ್ತೀನಪ್ಪ, ನೀವು ಕೆಲಸ ಮಾಡಿ. ಓಕೆ ಸರ್. ಇಲ್ಲ ಸರ್, ಮಾತಾಡಿ ಅಂದ್ರಲ್ಲ ಹಾಗಾಗಿ. ಮಾತಾಡಿ ಅಂದ್ರೆ ಮಾತಾಡ್ಬಿಡ್ಬೇಕು. ಮೊದಲಿಗೆ 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 ನೀವ್ ಹೇಳಿದ್ದು ಫಸ್ಟ್ ಸೆಂಟೆನ್ಸ್ ಹೇಳಿದ್ರಿ, ಫ್ಯೂ ಸೆಲ್ಫ್ ಡಿಸಿಪ್ಲಿನ್ ಎವ್ರಿ ಡೇ ಈಸ್ ದ ಸಕ್ಸಸ್ ಅಂತ ಹೇಳಿ. ಆ ಸೆಲ್ಫ್ ಡಿಸಿಪ್ಲಿನ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇದು ಯಾವುದೇ ಒಂದು ವಿಷಯದಲ್ಲಿ ನಾವು ಸೆಲ್ಫ್ ಡಿಸಿಪ್ಲಿನ್ ಆಗಿ ಇದ್ದಾಗ ಆ ಕೆಲಸಗಳು ತನ್ನಿಚ್ಚಿಗೆ ತಾನೇ ಆಗ್ತಾ ಇರುತ್ತೆ, ಆ ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ತಿದ್ದಾಗ. ಮತ್ತೆ ಸ್ವಾಟ್ ಅನಾಲಿಸಿಸ್, ನಮ್ಮ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಮತ್ತೆ ಥ್ರೆಟ್ಸ್, ಇದ್ರ ಬಗ್ಗೆ ತಿಳ್ಕೊಂಡಾಗ ನಾವು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತೆ ಇದ್ರ ಬಗ್ಗೆ ಎಲ್ಲದನ್ನು ನಾವು ತಿಳ್ಕೊಂಡಾದ್ಮೇಲೆ ಹೌ ಟು ಇಂಪ್ರೂವ್, ನಾವು ಹೇಗೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಒಂದು ನಾಲೆಡ್ಜ್ ಯಾವುದೇ ಕಡೆಯಿಂದ ಬಂದ್ರು ಅಕ್ಸೆಪ್ಟ್ ಮಾಡ್ಬೇಕು. ಮತ್ತೆ ಅದು ಯಾವ ಲೆವೆಲ್ ಅಲ್ಲಿ ಅಂದ್ರೆ ಅದು ನಮಗೆ ಎಷ್ಟು ಉಪಯುಕ್ತ ಆಗುತ್ತೆ ಅದ್ರ ಮೇಲೆ ಗಮನ ಹರಿಸಿ ನಾಲೆಡ್ಜ್ ನ ಅಕ್ಸೆಪ್ಟ್ ಮಾಡ್ಬೋದು. ಮತ್ತೆ ಯಾವುದೇ ಒಂದು ವಿಷಯದ ಕಡೆಗಿನ ಆಟಿಟ್ಯೂಡ್, ಈಗ ನಾವು ಈಗ ಈ ಮೀಟಿಂಗ್ ತಗೊಂಡ್ರೆ ನಾವು ಇದ್ರ ಕಡೆಗೆ ಎಷ್ಟು ಒಲವು ತೋರಿಸ್ತೀವಿ ಅಷ್ಟೇ ಚೆನ್ನಾಗಿ ಇದು ನಮಗೆ ಉಪಯುಕ್ತತೆ ಆಗುತ್ತೆ. ಮತ್ತೆ ಸ್ಕಿಲ್ಸ್, ಪ್ರತಿಯೊಂದು ಕೆಲಸಗಳಲ್ಲೂ ನಮಗೆ ಸ್ಕಿಲ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ ಅಂದ್ರೆ ಯಾವುದೇ ಒಂದು ಈಗ ಮೊಬೈಲ್ನೇ ಆಗ್ಲಿ, ಈಗ ಮೀಟಿಂಗ್ ನ ನಾವು ಇದನ್ನ ಹೇಗೆ ಉಪಯೋಗಿಸೋದು ಅನ್ನೋದ್ರ ಮೇಲೆ ಅದೊಂದು ಸ್ಕಿಲ್, ಅದು ಕೂಡ ಒಂದು ಸ್ಕಿಲ್. ನೆಕ್ಸ್ಟ್ ಹಾಬೀಸ್ ಮತ್ತೆ ಹ್ಯಾಬಿಟ್ಸ್ ನಮ್ಗೊಂಥರ ಸ್ಟ್ರೆಸ್ ಬಸ್ಟರ್ ಇದ್ದಾಗೆ. ನಾವು ಹಾಬೀಸ್ ಕಡೆ ಗಮನ ಕೊಟ್ಟಷ್ಟು ಕೆಲವೊಮ್ಮೆ ಹಾಬೀಸ್ ನಮ್ಮನ್ನ ಇಂಪ್ರೂವ್ ಮಾಡೋ ರೀತಿ ಇರುತ್ತೆ. ಅಂದ್ರೆ ನಮ್ಮನ್ನ ಒಂದು ಲೈಫ್ ಅಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸೋ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಬೀಸ್ ಕೂಡ. ಮತ್ತೆ ಇದಿಷ್ಟು ನಾಲೆಡ್ಜ್, ಆಟಿಟ್ಯೂಡ್, ಸ್ಕಿಲ್ಸ್ ಮತ್ತೆ ಹ್ಯಾಬಿಟ್ಸ್, ಅದ್ರ ಮೇಲೆ ನಾವು ಮೇನ್ ಆಗಿ ಆದ್ಯತೆ ಕೊಡ್ಬೇಕು. ಮತ್ತೆ ಬ್ಯಾಲೆನ್ಸಿಂಗ್ ಆಸ್ಪೆಕ್ಟ್ಸ್ ಏನಿದೆ, ಸೆಲ್ಫ್, ಫ್ಯಾಮಿಲಿ, ಅಂದ್ರೆ ನಮ್ಮ ಮೇಲೆ ನಾವು ಈಗ ಪ್ರತಿದಿನ ವ್ಯಾಯಾಮ ಮಾಡೋದಾಗಿರ್ಬಹುದು, ಪ್ರತಿದಿನ ಕೆಲವು ಬುಕ್ಗಳನ್ನ ಓದೋದಾಗಿರ್ಬಹುದು, ಅದೆಲ್ಲದನ್ನು ಸೆಲ್ಫ್ ನಮ್ಮನ್ನ ನಾವು ನೋಡ್ಕೊಳ್ಳೋದು, ಅದನ್ನ ಯಾವಾಗ್ಲೂ ಬ್ಯಾಲೆನ್ಸ್ ಆಗಿ ಮಾಡ್ತಾ ಇರ್ಬೇಕಂದ್ರೆ ಪ್ರತಿದಿನ ಅದನ್ನು ನೋಡ್ತಾ ಇರ್ಬೇಕು. ಮತ್ತೆ ಫ್ಯಾಮಿಲಿ ಬಗ್ಗೆನೂ ನಾವು ಬ್ಯಾಲೆನ್ಸ್ಡ್ ಆಗಿ ನೋಡ್ತಾ ಇರ್ಬೇಕಾಗತ್ತೆ. ಬರೀ ನಮ್ಮ ಬಗ್ಗೆ ನಾವು ನೋಡ್ಕೊಳ್ಳೋದಕ್ಕಿಂತ ಫ್ಯಾಮಿಲಿನೂ ಕೂಡ ಕೆಲವು ಬ್ಯಾಲೆನ್ಸ್ಡ್ ಆಗಿ ನೋಡ್ಬೇಕು. ಮತ್ತೆ ವರ್ಕ್ ಕೂಡ ಇದರ ಜೊತೆ ಬ್ಯಾಲೆನ್ಸ್ ಮಾಡ್ಬೇಕು. ಮತ್ತೆ ಸೊಸೈಟಿ ಜೊತೆ ನಾವ್ ಎಷ್ಟು ಕನೆಕ್ಟಿವ್ ಆಗಿ ಇರ್ತೀವಿ, ಯಾಕೆಂದ್ರೆ ಮನುಷ್ಯ ಒಬ್ಬ ಸಮಾಜಮುಖಿ. ಆದ್ರಿಂದ ಸಮಾಜದ ಜೊತೆ ಎಷ್ಟು ಸಮಾಜಮುಖಿಯಾಗಿ ಇರ್ತಾನೆ ಅಷ್ಟು ಅವನಿಗೆ ನಾಲೆಡ್ಜ್ ಕೂಡ ಇರುತ್ತೆ. ಮತ್ತೆ ಜನರ ಜೊತೆ ಹೇಗೆ ಬೆರೆಯೋದು ಅನ್ನೋದು ಕೂಡ ತಿಳಿತಾ ಹೋಗುತ್ತೆ. ಅದಷ್ಟನ್ನೇ ಹೇಳ್ತೀನಿ ಸರ್, ಅದಷ್ಟನ್ನು ತಿಳಿಸ್ಕೊಟ್ರಿ. ಸ್ನೇಹಿತರೆ, ನಮ್ಮ ಜೊತೆ ಶೈಲಜಾ ಇದ್ದಾರೆ, ಅವರು ತಮ್ಮ ಅನಿಸಿಕೆಯನ್ನು ತಿಳಿಸ್ತಾರೆ. ಎಸ್ ಶೈಲಜಾ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ.
ಸರ್, ಇಂದು ನಮಗೆ ಈ ಕಾರ್ಯಾಗಾರದಲ್ಲಿ ನಮಗೆ ಸಮಯದ ಮಹತ್ವ ಏನು, ಅದರಲ್ಲೂ ಈ ಹೊಸ ವರ್ಷದ ಸಂದರ್ಭದಲ್ಲಿ ನಾವು ಹಿನ್ನೋಟವನ್ನ ಮಾಡೋದ್ರಿಂದ ಅಥವಾ ನಮ್ಮ ಮುಂದಿನ ಫ್ಯೂಚರ್ ಹೇಗೆ ನೋಡ್ಕೋಬಹುದು, ಅದನ್ನ ಹೇಗೆ ಪ್ಲಾನ್ ಮಾಡ್ಬೋದು, ಸಮಯದವನ್ನ ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು, ನಮ್ಮ ಗುರಿ ಎಡೆಗೆ ನಾವು ಫೋಕಸ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋ ವಿಷಯದ ಬಗ್ಗೆ ನಮ್ಗೆ ಹಲವಾರು ಮಾಹಿತಿಗಳು ಸಿಕ್ಕು ಸರ್. ಅದರಿಂದ ನಾನು ಮುಂದಿನ ಬರೋ ಈ ವರ್ಷವನ್ನ ಮುಂದಿನ ಒಂದು ಡಿಸೆಂಬರ್ 31ರಲ್ಲಿ ನಾನು ಹೇಗೆ ಪ್ಲಾನ್ ಮಾಡ್ಕೋಬೇಕು, ಏನೆಲ್ಲ ನಾನು ಸಾಧಿಸಿರ್ಬೇಕು ಅಂತ ನಾನು ಒಂದು ಹೊಸ ವರ್ಷದ ಸಂಕಲ್ಪವನ್ನ ಮಾಡ್ಕೊಳ್ಳೋದಕ್ಕೆ ಈ ಕಾರ್ಯಾಗಾರ ನನಗೆ ತುಂಬಾ ಉಪಯುಕ್ತ ಆಯ್ತು ಸರ್. ನನ್ನ ಸಮಯ ಮತ್ತು ಸಂಪನ್ಮೂಲವನ್ನ ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ, ಬದುಕಿನ ಗುಣಮಟ್ಟವನ್ನ ವೃದ್ಧಿಸಿಕೊಳ್ಳೋದಕ್ಕೆ ಇದು ನಂಗೆ ಸಹಾಯ. ಧನ್ಯವಾದ. ಓಕೆ ಸ್ನೇಹಿತರೆ, ತಮ್ಮೆಲ್ಲರ ಅನಿಸಿಕೆಯನ್ನು ತಿಳಿಸಿದ್ದೀರಿ. ನಿಮಗೆ ಬದುಕಿನಲ್ಲಿ ಸಂಕಲ್ಪ ಮಾಡ್ಕೋಬೇಕು, ಗುರಿ ಇಟ್ಕೋಬೇಕು, ಗುರಿ ಕಡೆಗೆ ಹೇಗೆ ಗುರಿ ಇಟ್ಟು ಅದನ್ನು ಆ್ಯಕ್ಷನ್ ಓರಿಯೆಂಟೆಡ್ ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕು ಅನ್ನುವ ಜ್ಞಾನ, ಅರಿವು, ತಿಳುವಳಿಕೆ ಬೇಕಂದ್ರೆ ನಮ್ಮ ಕಚೇರಿ ಸಂಖ್ಯೆ 9341259267ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆಯಬಹುದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾನೆ. ಐ ವಿಶ್ ಯು ಆಲ್ ದ ಬೆಸ್ಟ್.